ಹಾಯ್ ಫ್ರೆಂಡ್ಸ್, ರವಿ ರುಚಿಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಚೆನ್ನಾಗಿದ್ದೀನಿ. ಇವತ್ತು ನಿನ್ನೆ ಇದು ಒಬ್ಬಟ್ಟು ಮಾಡಿದ್ದೆ. ಅದು ಒಬ್ಬಟ್ಟು ಒಂದಿನ ತೋರಿಸ್ತೀನಿ. ಈಗ ಒಬ್ಬಟ್ಟು ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಇದು ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು ಟೇಬಲ್ ಸ್ಪೂನ. ಎಲ್ಲ ಹೊಸಗೆ ಎಲ್ಲರೂ ರೆಡಿಯಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಳೆದೆಲ್ಲ ಹೋಗಿ ಸಾದು ಬರಲಿ. ಹಳೆ ಇದು ಅದಕ್ಕೆ 1/4 ಟೀ ಸ್ಪೂನ್ ಕಾಳುಮೆಣಸು, 1 ಟೀ ಸ್ಪೂನ್ ಜೀರಿಗೆ, ಒಂದು 1/4 ಟೀ ಸ್ಪೂನು ಮೆಂತ್ಯ, ಅರ್ಧ ಈರುಳ್ಳಿ, ಒಂದು 10-15 ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಇಷ್ಟು ಹಾಕ್ಕೊಂಡು ಎಣ್ಣೆಲಿ ಹುರ್ಕೊಂಬರ್ಬೇಕು. ಫಸ್ಟು ಜೀರಿಗೆನೂ ಮೆಣಸು ಹಾಕ್ತಾಯಿದ್ದೀನಿ ಮೀಡಿಯಮಲ್ಲೆಲ್ಲ. ಇಲ್ಲಿ ಹೊಸ ಆರೋಗ್ಯ ಕೊಡಲಿ. ಎಲ್ಲನೂ ಹಾಕ್ತಾಯಿದ್ದೀನಿ. ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು. ಈಗ ಆಫ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಳೆ ಎತ್ತಿಕ್ಕಿದೆ, ಅದನ್ನು ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನು ಸಾಂಬಾರು ಪುಡಿ, ನಾನು ಮನೇಲಿ ಮಾಡಿದ ಸಾಂಬಾರು ಪುಡಿ. ಇದು 2 ಟೇಬಲ್ ಸ್ಪೂನ್ ಸಾಕು. ಒಂದೇ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಈಗ. ಆಮೇಲೆ ಹುಣಸೆಹಣ್ಣು ನೆನೆಸಿಕ್ಕಿದ್ದೀನಿ, ಆಮೇಲೆ ಹಾಕೋಣ. ಒಂದೇ ಒಂದು ಟೊಮೆಟೊ ಹಾಕಿದ್ದೀನಿ, ಮತ್ತು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ನೆನೆಸಿಕ್ಕಿದ್ದೀನಿ, ಆಮೇಲೆ ಕ್ಯೂಚ್ ಹಾಕೋಣ. ಇದು ರುಬ್ಕೊಂಬರೋಣ. ನೋಡಿ, ಬೇಳೆ ನೀರು ನೋಡಿ ಅದರಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ತೀವಿ. ಎಲ್ಲ ಮಸಾಲೆ ಹಾಕಿ ಕಲಿಸ್ಬಿಟ್ಟು ಒಂದು ಕುದಿ ಬರೋಣ, ಒಂದು ಒಗ್ಗರಣೆ ಹಾಕೋಣ. ತುಂಬ ಟೇಸ್ಟಾಗಿರುತ್ತೆ. ಒಂದು ಕುದಿಸಿ ಒಂದು ವಾರ ಬೇಕಾದರೆ ಇಟ್ಕೊಬೋದು, ಅಷ್ಟು ಚೆನ್ನಾಗಿರುತ್ತೆ. ಜೋರಾಗಿ ಉರಿಯಲೇ ಇಲ್ಲಿ ನೋಡಿ. ಈಗ ಉಪ್ಪು ಹಾಕೋಣ. ನಿಮಗೆ ಎಷ್ಟು ಬೇಕಷ್ಟು, ನಂಗೆ ತಿಕ್ನೆಸ್ ಇಷ್ಟು ಸಾಕು. ಇನ್ನೂ ಸ್ವಲ್ಪ ಬೇಕಾದರೆ ನೀರು ಹಾಕ್ಕೊಬೋದು. ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. 1/4 ಟೀ ಸ್ಪೂನ್ ಅರಿಶಿನ ನೋಡಿ. ಸ್ವಲ್ಪ ಹೂರಣ ಹಾಕ್ತಾಯಿದ್ದೀನಿ ಇದರಲ್ಲಿ. ಚೆನ್ನಾಗಿ ಕಲಿಸ್ಬಿಡಿ. ನೋಡಿ, ಹುಣಸೆ ನೀರು ಹಾಕ್ತಾಯಿದ್ದೀನಿ. ನಾನು ನೆಲ್ಲಿಗೆ ಹತ್ರದಷ್ಟು ಹುಣಸೆನ ನೆನೆಸಿದ್ದೆ, ಅದನ್ನು ಹಾಕಿದ್ದೀನಿ. ಸಾಕು. ಈಗ ಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕೋಣ. ನೋಡಿ, ಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕೋಣ, ಸ್ವಲ್ಪ ಕೊತ್ತಂಬರಿ, ಚೆನ್ನಾಗಿ ಕುದಿ ಬರಲಿ. ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ. ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಒಣಮೆಣಸಿನ್ಕಾಯಿ ಒಂದು ಪೀಸ್ ಮಾಡ್ತೀವಿ, ಇಂಗು ಸ್ವಲ್ಪ, ಒಂದು 1/4 ಟೀ ಸ್ಪೂನ್ ಇಂಗು ಹಾಕ್ತಾಯಿದ್ದೀನಿ ಒಗ್ಗರಣೆ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಒಬ್ಬಟ್ಟು ಸಾರು. ಅಷ್ಟೇ ಟೇಸ್ಟಾಗೂ ಇರುತ್ತೆ. ಅನ್ನೋದು ಒಂದು ವಾರ ಇಟ್ಕೊಂಡು ತಿಂದ್ರೂ ಏನೂ ಆಗೋದಿಲ್ಲ. ನೋಡಿ, ಈಸಿಯಾಗೂ ಇರುತ್ತೆ, ಅಷ್ಟೇ ಟೇಸ್ಟಾಗೂ ಇರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇನ್ಮೇಲೆ ಜನವರಿ ಆಯ್ತಲ್ಲ, ಎಲ್ಲ ಹಬ್ಬಗಳು ಬರ್ತಾನೆ ಇರುತ್ತೆ. ನೆಕ್ಸ್ಟು ಒಬ್ಬಟ್ಟು ಮಾಡೋದು ತೋರಿಸ್ತೀನಿ. ನನಗೆ ಟೈಮ್ ಇದ್ದಿಲ್ಲ, ಇಲ್ಲಾಂದ್ರೆ ಅದನ್ನು ವಿಡಿಯೋ ಮಾಡ್ತಾಯಿದ್ದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ ಅಂತ ಬೆಲ್ ಬಟನ್ ಬರುತ್ತಲ್ಲ, ಪ್ರೆಸ್ ಮಾಡಿ.